ಹಾಯ್ ಡಿಸೈನರ್ಸ್, ಈ ಬ್ಲೌಸ್ ಪೂರ್ತಿ ರೆಡಿ ಆಗಿದೆ. ಫೈನಲ್ ಲುಕ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದರ ಸ್ಟಿಚಿಂಗ್ ಈಗ ಶುರು ಮಾಡಬೇಕು ನಾವು. ಅದರ ಫೈನಲ್ ಲುಕ್ ಒಂದ್ಸಲ ತೋರಿಸೋಣ ಅಂತೇಳಿ ನಾವು ಪೂರ್ತಿ ತೋರಿಸ್ತಾ ಇದ್ದೀನಿ. ನೋಡ್ಬೋದು, ಇದೇ ನಾವು ಪ್ಯಾಟರ್ನ್ ಕಟ್ ಮಾಡಿದ್ದು, ಅದನ್ನು ಹೊಲಿದಿದ್ದೀನಿ ಪೂರ್ತಿ ನೀಟಾಗಿ ಫಿನಿಶಿಂಗ್ ಆಗಿ. ಇಲ್ಲಿ ನೋಡ್ಬೋದು, ಇದು ಪೂರ್ತಿ ನೀಟಾಗಿ ಫಿನಿಶ್ ಆಗಿದೆ. ಬ್ಯಾಕಲ್ ಸೈಡ್ ಕೂಡ ಪೂರ್ತಿಯಾಗಿ ಫಿನಿಶ್ ಆಗಿದೆ. ಇದೇ ಬ್ಲೌಸ್ನ ಹೊಲಿಯೋದು ಹೇಗೆ ಅಂತ ನೋಡೋಣ. ನಾವು ಆಲ್ರೆಡಿ ಪ್ಯಾಟರ್ನ ಕಟ್ ಮಾಡ್ಕೊಂಡಿದ್ದೀವಿ. ಅದನ್ನು ಫ್ಯಾಬ್ರಿಕ್ ಮೇಲೆ ಇಟ್ಟು ಕಟ್ ಮಾಡೋದು ಅಷ್ಟೇ. ಎರಡು ನಾನು ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ 1 ಮೀಟ್ರ್ ತೊಗೊಂಡಿದ್ದೀನಿ. ಈ ಲೈನಿಂಗ್ ನಾನು ಡಬಲ್ ಫೋಲ್ಡಲ್ಲಿ ಹಾಕಿದ್ದೀನಿ. ಇಲ್ಲಿ ನೋಡ್ಬೋದು, ಒಂದು ಪ್ಯಾಟರ್ನ್ ಯಾವ ಥರ ಹಾಕಿದ್ದೀನ ನೀವು ಅದೇ ಥರ ಹಾಕ್ಕೊಳ್ಳಿ. ಅದಾದ ಕೂಡ ಇಲ್ಲಿ ನೋಡಿ, ನಾವು ಎಲ್ಲ ಕಡೆ ಅರ್ಧ ಇಂಚಿಂದು ಮಾರ್ಜಿನ್ ಕೊಟ್ಟಿದ್ದೀನಿ ಎಲ್ಲ ಕಡೆ. ಇಲ್ಲಿ ನೋಡ್ಬೋದು, ಇದನ್ನು ಟ್ರೇಸ್ ಮಾಡ್ಕೊಂಡೆ ಲೈನಿಂಗ್ ಫ್ಯಾಬ್ರಿಕ್ ಮೇಲೆ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಅದು ಕಟ್ ಆದ ಕೂಡಲೇ ಅದನ್ನು ನಾನು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟಿದ್ದೀನಿ. ಈಗ ನಾನು ಈಸಿಯಾಗಿ ಅರ್ಥ ಆಗಲಿ ಅಂತ ಈ ಥರ ತೋರಿಸ್ತೀನಿ. ಇಲ್ಲಿ ನೋಡಿ, ಮೇನ್ ಫ್ಯಾಬ್ರಿಕ್ನು ಕೂಡ ನಾನು ಎಕ್ಸ್ಟ್ರಾ ಇಟ್ಟು ಕಟ್ ಮಾಡಿದ್ದೀನಿ, ಎಕ್ಸಾಕ್ಟ್ಲಿ ಕಟ್ ಮಾಡಿಲ್ಲ. ಇಲ್ಲಿ ನೋಡ್ಬೋದು, ಈಗ ನಾನು ನಿಮ್ಗೆ ತೋರಿಸ್ತೀನಿ ಪ್ಯಾಟರ್ನ ಕಟ್ ಮಾಡಿದ್ದೆ, ಅದಕ್ಕಿಂತ ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಯಾವ ಥರ ಎಕ್ಸ್ಟ್ರಾ ಇಟ್ಟಿದ್ದೀನಿ ಅಂತ ಡೀಟೇಲ್ಗೋಸ್ಕರ. ಇಲ್ಲಿ ನೋಡಿ, ಈಗ ನಾನು ಫ್ರಂಟಲ್ಲಿ ಕ್ಯಾನ್ವಾಸ್ನ ಹಾಕ್ಕೊಂಡಿದ್ದೀನಿ ನೆಕ್ಕಲ್ಲಿ ಫಿನಿಶಿಂಗ್ ಕೊಡಲಿಕ್ಕೋಸ್ಕರ. ಈಗ ನಾವೇನು ಮಾಡೋಣ, ನೆಕ್ಕನ್ನ ಸ್ಟಿಚ್ ಮಾಡ್ಕೊಳ್ಳೋಣ ನೀಟಾಗಿ. ಕ್ಯಾನ್ವಾಸ್ ಹತ್ರನೇ ಸ್ಟಿಚ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಏನು 1/4 ಇಂಚ್ ಎಕ್ಸ್ಟ್ರಾ ನಾನು ಕಟ್ ಮಾಡ್ಕೊಂಡಿದ್ದೆ ಫ್ಯಾಬ್ರಿಕಲ್ಲಿ, ಅಲ್ಲಿಗೆ ನಾನು ಮಾಡಿದೆ. ಇಲ್ಲಿ ನೋಡ್ಬೋದು, ಈಗ ಇದಾದ ಕೂಡ ನೆಕ್ಸ್ಟ್ ಈ ಸೈಡೆಲ್ಲ ಏನಿದೆಯಲ್ಲ ಅದನ್ನು ಕೂಡ ಸ್ಟಿಚ್ ಮಾಡ್ಕೊಳ್ಳೋಣ. ನಾನೇನು ಅರ್ಧ ಇಂಚಿಗೆ ಮಾರ್ಜಿನ್ ತೊಗೊಂಡಿದ್ದೀನಲ್ಲ, ಅದನ್ನು ತಕ್ಕಂತೆ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಯಾವ ಥರ ಸ್ಟಿಚ್ ಮಾಡಿದೆ, ಈ ಸೈಡ್ ಕೂಡ ಅದೇ ಥರ ಸ್ಟಿಚ್. ನೋಡಿ, ಎರಡೂ ಕಡೆ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗೇನಿಲ್ಲ, ಇದನ್ನು ನಾವು ಕಟ್ ಮಾಡಿ ತಿರುಗಿಸೋದಷ್ಟೇ ಬಾಕಿ ಇದೆ. ಈ ಎರಡು ಸೈಡಲ್ಲಿ ಏನು ಎಕ್ಸ್ಟ್ರಾ ಬಟ್ಟೆ ಇದೆಯಲ್ಲ ಅದನ್ನೆಲ್ಲ ಕಟ್ ಮಾಡಿ ತಗೊಳ್ಳೋಣ. ನೀಟಾಗಿ ತೆಗೆದುಬಿಡಿ. ನೆಕ್ಕು ಕೂಡ ಕಟ್ ಮಾಡಿಬಿಡಿ ಅದೇ ಥರ ನೀಟಾಗಿ ಸುತ್ತ ಕಟ್ ಮಾಡಿಕೊಂಡು. ಈಗ ಇದನ್ನು ನಾಚ್ಗಳು ಮಾಡ್ಕೊಳ್ಳೋಣ, ತಿರುಗಿಸ್ಲಿಕ್ಕೆ ಈಸಿ ಆಗಲಿಕ್ಕೋಸ್ಕರ. ಎಲ್ಲ ಸುತ್ತ ನಾಚ್ ಮಾಡೋದು ಕೂಡ ಈಗ ಇದನ್ನು ನೀಟಾಗಿ ತಿರ್ಸ್ಕೊಳ್ಳೋಣ. ಇಲ್ಲಿ ನೋಡಿ, ನಾನು ಈಗ ಯಾವ ಥರ ತಿರುಗಿಸ್ತಾ ಇದ್ದೀನಲ್ಲ ಅದೇ ಥರ. ಇದು ಈ ಬ್ಲೌಸಲ್ಲಿ ತುಂಬಾ ಈಸಿ. ಇಲ್ಲಿ ನೋಡ್ಬೋದು, ಇದು ನೀಟಾಗೆಲ್ಲ ತಿರುಗಿಸ್ಕೊಳ್ಳಿ. ಆದ ಕೂಡ ಇದನ್ನು ಒಂದ್ಸಲ ಅರೇಂಜ್ ಮಾಡ್ಕೊಳ್ಳಿ ನೀಟಾಗಿ ಕುತ್ಕೊಳ್ಳಿಕ್ಕೋಸ್ಕರ. ಇಲ್ಲಿ ನೋಡ್ಬೋದು, ಈಗ ಇಲ್ಲಿ ಏನು ನಾವು ಹೊಲ್ದಿದ್ವಲ್ಲ ಅಲ್ಲಿ ಗಂಟನೇ ಒಂದು ಕಟ್ ಮಾಡ್ಕೊಳ್ಳೋಣ. ಎಲ್ಲಿ ಗಂಟ ಸ್ಟಿಚ್ ಇತ್ತು ಅಲ್ಲಿ ಗಂಟ ಒಂದು ಕಟ್ ಮಾಡ್ಕೊಳ್ಳಿ ಆ ಜಾಗದಲ್ಲಿ. ಯಾಕಂದರೆ ನಾವು ತಿರುಗಿಸೋವಾಗ ಹೊರಗೆ ಬರಬೇಕಲ್ಲ ಫ್ಯಾಬ್ರಿಕ್, ಅದಕ್ಕೋಸ್ಕರ. ಇಲ್ಲಿ ನೋಡ್ಬೋದು ಯಾವ ಥರ ಬಂದಿದೆ ಅಲ್ಲ, ಇದು ಎಕ್ಸ್ಟ್ರಾ ಆ ಥರ. ಈಗೇನು ಮಾಡೋಣ, ಫುಲ್ ಸೈಡಲ್ಲಿ ಒಂದು ಲೈನಿಂಗ್ ಮೇಲೆ ಸ್ಟಿಚ್ ಮಾಡ್ಕೊಳ್ಳೋಣ. ಲೈನಿಂಗ್ ಎರ್ಜಲ್ಲಿ ಇದು ಸ್ಟಿಚ್ ಮಾಡ್ತಾರದು ನಾನು. ನೋಡ್ಬೋದು ನೀವು ಪೂರ್ತಿಯಾಗಿ ಲೈನಿಂಗ್ ಎರ್ಜಲ್ಲಿ ಸ್ಟಿಚ್ ಮಾಡಿ ಮೇನ್ ಏನು ಎಕ್ಸ್ಟ್ರಾ ಫ್ಯಾಬ್ರಿಕ್ ಇದೆಲ್ಲ ಮೇನಲ್ಲಿ ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿ ತೆಗೆದು ಬಿಡೋಣ. ಈಗ ಇದು ಪೂರ್ತಿಯಾಗಿ ಲೈನಿಂಗ್ ಜೊತೆ ಅಟ್ಯಾಚ್ ಆಗಿ ರೆಡಿಯಾಗಿದೆ. ಇಲ್ಲಿ ನೋಡ್ಬೋದು, ಇದು ಪೂರ್ತಿ ರೆಡಿಯಾಗಿದೆ. ಈಗ ಸೈಡ್ನ ಹೊಲಿಬೇಕು ನಾವು. ಈ ಸೈಡಲ್ಲಿ ನೋಡ್ಬೋದು ನೀವು, ನಾನು ಮೇನ್ ಲೈನಿಂಗಿಗಿಂತ ಇನ್ನೊಂದು ಬ್ಲ್ಯಾಕ್ ಕಲರ್ ಲೈನಿಂಗ್ನ ಅದೇ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಮೇನ್ ಫ್ಯಾಬ್ರಿಕ್ಗೆ ಮೇಲೆ ಅಟ್ಯಾಚ್ ಮಾಡಲಿಕ್ಕೋಸ್ಕರ. ನಾನು ಸೇಮ್ ಕಲರ್ ಯೂಸ್ ಮಾಡಿಲ್ಲ, ಬ್ಲ್ಯಾಕ್ ಕಲರ್ ಯೂಸ್ ಮಾಡ್ತಾಯಿದ್ದೀನಿ ಗೊತ್ತಾಗ್ಲಿಕ್ಕೋಸ್ಕರ. ರಾಂಗ್ ಸೈಡಲ್ಲಿದೆ ಇದು ಲೈನಿಂಗ್. ರಾಂಗ್ ಸೈಡಲ್ಲಿ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು, ಎಕ್ಸಾಕ್ಟ್ಲಿ ಆ ಲೈನಿಂಗ್ ಏನಿದೆಯಲ್ಲ ಅದರದ್ದು 1/4 ಇಂಚಲ್ಲಿ ಸ್ಟಿಚ್ ಮಾಡಿ. ಈಗ ಎಕ್ಸ್ಟ್ರಾ ಏನು ಫ್ಯಾಬ್ರಿಕ್ ಇದೆ ಅದು ಪೂರ್ತಿ ಕಟ್ ಮಾಡ್ಕೊಳ್ಳೋಣ. ಸುತ್ತ ಏನಿದೆಯಲ್ಲ ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿ ತೆಗೀರಿ. ಈಗ ನೋಡ್ಬೋದು, ಮೇನ್ ಫ್ಯಾಬ್ರಿಕ್ ಆವಾಗ ನಮಗೆ ನೀಟಾಗಿ ರೆಡಿಯಾಗಿ ಸಿಗುತ್ತೆ. ಇಲ್ಲಿ ನೋಡಿ, ಈ ಥರ ಮೇನ್ ಫ್ಯಾಬ್ರಿಕ್ ಸಿಕ್ಕಿದೆ. ಎರಡೂ ನಾನು ಕಟ್ ಮಾಡ್ಕೊಂಡಿದ್ದೀನಿ, ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಮಿಡಲ್ ಪಾರ್ಟಿಗೆ ಜಾಯಿನ್ ಮಾಡಬೇಕು. ಅದಕ್ಕಿಂತ ಮುಂಚೆ ಪೈಪಿಂಗ್ ಹಾಕ್ಕೊಳ್ಳೋಣ ಸೈಡಲ್ಲಿ. ಪೈಪಿಂಗ್ನ ನಾವು ಮೇನ್ ಸೆಂಟ್ರ್ ಪಾರ್ಟ್ಗೆ ಹಾಕಿದ್ರೆ ಸೈಡ್ ಪಾರ್ಟ್ಗೆ ಹಾಕೋಣ. ಇಲ್ಲಿ ನೋಡ್ಬೋದು, ಈ ಸೈಡ್ ಪಾರ್ಟ್ ಏನಿದೆಲ್ಲ ಇದರಲ್ಲಿ ಅರ್ಧ ಇಂಚಿಂದ ಏನು ನಾವು ಮಾರ್ಜಿನ್ ತೊಗೊಂಡಿದ್ದೀವಿ ಅದನ್ನು ಕರೆಕ್ಟಾಗಿ ಅದಕ್ಕೆ ತಕ್ಕಂತೆ ಪೈಪಿಂಗ್ನ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳೋಣ. ಪೈಪಿಂಗ್ ಹೇಗೆ ಮಾಡೋದು ಅಂತಿಕೊಂಡು ಆಲ್ರೆಡಿ ನನ್ನ ಚಾನಲಲ್ಲಿ ವಿಡಿಯೋ ಇದೆ, ಬೇಕಿದ್ರೆ ಒಂದ್ಸಲ ಅದನ್ನು ನೋಡ್ಕೊಳ್ಳಿ. ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಇದು ನೀಟಾಗಿ ಏನು ನೀವು ಫ್ಯಾಬ್ರಿಕ್ನೂ ಹೇಳಿಬೇಡಿ, ಲೈನಿಂಗ್ನೂ ಹೇಳಿಬೇಡಿ, ಬಟ್ಟೆನೂ ಹೇಳಿಬೇಡಿ, ಸುಮ್ಮನೆ ನಿಧಾನವಾಗಿ ಸ್ಟಿಚ್ ಮಾಡಿ ಸ್ಮೂತಾಗಿ ಅದು ಕರೆಕ್ಟಾಗಿ ಸ್ಟಿಚ್ ಆಗಿ ಹೋಗುತ್ತೆ. ಎಳೆಯೋದ್ರಿಂದ ಎಕ್ಸ್ಟ್ರಾ ಕಮ್ಮಿ ಆಗುತ್ತೆ. ಇಲ್ಲಿ ನೋಡ್ಬೋದು, ಎರಡೂ ಸ್ಟಿಚ್ ಮಾಡ್ಕೊಂಡು ಇದಾದ ಕೂಡ ಈಗ ನಾವೇನು ಮಾಡೋಣ, ಇದನ್ನು ಸೆಂಟರ್ ಏನು ಬಾಡಿ ಪಾರ್ಟ್ ಇದೆಯಲ್ಲ ಅದಕ್ಕೆ ಜಾಯಿಂಟ್ ಮಾಡೋಣ. ನಮ್ಮದು ಸೈಡ್ ಪಾರ್ಟ್ನ ಸೆಂಟರ್ ಪಾಯಿಂಟಿಗೆ ಜಾಯಿಂಟ್ ಮಾಡಬೇಕು. ಕೆಳಗಡೆಯಿಂದ ಜಾಯಿಂಟ್ ಮಾಡಿ ನೀಟಾಗಿ. ನಾಚ್ಗಳು ಏನು ಮಾಡ್ಕೊಂಡಿದ್ವಿ ಅದೆಲ್ಲ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ತಾ ನೀಟಾಗಿ ಚೆಕ್ ಮಾಡಿ ನೋಡಿ. ಇಲ್ಲಿ ಎಕ್ಸಾಕ್ಟ್ಲಿ ಬಂದಿದೆ. ಇಲ್ಲಿ ಎರಡೂ ನಾಚ್ ಕರೆಕ್ಟಾಗಿದೆ. ನನಗೇನು ಪ್ರಾಬ್ಲಮ್ ಇಲ್ಲ. ಈಗ ನಾನು ಸ್ಟಿಚ್ ಮಾಡ್ಬೋದು. ಅದಕ್ಕಿಂತ ಮುಂಚೆ ಒಂದ್ಸಲ ನಾನು ಪಿನ್ ಮಾಡಿ ಸೆಕ್ಯೂರ್ ಮಾಡ್ಕೊಳ್ತೀನಿ ಚೆಕ್ ಮಾಡಲಿಕ್ಕೋಸ್ಕರ. ತಿರುಗಿಸಿ ಒಂದ್ಸಲಿ. ಈಗ ನೋಡ್ಬೋದು, ನಾನು ಇದಕ್ಕೆ ಪಿನ್ ಮಾಡ್ಕೊಂಡಿದ್ದೀನಿ. ಎರಡೂ ಸೈಡಲ್ಲಿ ಸೇಮ್ ಅದೇ ಥರ ಪಿನ್ ಮಾಡಿದ್ದೀನಿ ಎರಡೂ ಕಡೆ. ಈಗ ಇದನ್ನು ಮೊದಲು ಸ್ಟಿಚ್ ಮಾಡ್ಕೊಳ್ಳೋಣ ನೀಟಾಗಿ. ಏನು ನಾವು ಪೈಪಿಂಗ್ ಹಾಕಿದ್ವಲ್ಲ, ಪೈಪಿಂಗ್ ಏನು ಹಚ್ಚಿದ್ವಿ ಅದರ ಮೇಲೆ ಒಂದು ಸ್ಟಿಚ್ ಇದೆಯಲ್ಲ ಆ ಸ್ಟಿಚ್ ಮೇಲೆ ಸ್ಟಿಚ್ ಮಾಡ್ಕೊಳ್ಳಿ. ಏನೂ ಪ್ರಾಬ್ಲಮ್ ಇಲ್ಲ, ಕರೆಕ್ಟಾಗಿ ಬರುತ್ತೆ. ನೋಡಿ, ಪೈಪಿಂಗ್ ಆಗಿದೆ. ಈ ಸೈಡ್ ಕೂಡ ಸೇಮ್ ಟು ಸೇಮ್ ಅದೇ ಥರನೇ ಪೈಪಿಂಗ್ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾನು ಈ ಲೈನಿಂಗ್ ನಾನು ಎಕ್ಸ್ಟ್ರಾ ಯಾಕೆ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ಇಲ್ಲೇನು ಇದು ಕಟ್ ಮಾಡಿದ್ದು ಕಾಣಿಸ್ತಾ ಇದೆಯಲ್ಲ, ಇದನ್ನು ಕವರ್ ಮಾಡಲಿಕ್ಕೋಸ್ಕರ ಈ ಲೈನಿಂಗ್ನ ಸೆಂಟರ್ ಏನಿದೆಯಲ್ಲ ನಮ್ಮದು ಅದ್ರ ಕಡೆ ಬರೋ ಥರ ಇಡಿ, ಸೈಡ್ ಕಡೆ ಅಲ್ಲ ಸೆಂಟ್ರ್ ಕಡೆ ಬರೋ ಥರ ಇಟ್ಬಿಟ್ಟು ಇದನ್ನು ಸೇಮ್ ನಾವೇನು ಪೈಪಿಂಗ್ ಸ್ಟಿಚ್ ಮಾಡಿದ ಲೈನ್ ಇದೆಯಲ್ಲ ಅದ್ರ ಮೇಲೆ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಯಾವುದೇ ಥರ ಎಕ್ಸ್ಟ್ರಾ ನೀವು ಚೆಕ್ ಮಾಡೋದು ಬೇಕಾಗೇ ಇಲ್ಲ. ಇಲ್ಲಿ ನಾವೇನು ಪೈಪಿಂಗ್ ಸ್ಟಿಚ್ ಮಾಡಿರ್ತೀವಿ ಆ ಸ್ಟಿಚ್ ಮೇಲೆ ಸ್ಟಿಚ್ ಬಂದರೆ ಸಾಕು, ಎಕ್ಸಾಕ್ಟ್ಲಿ ನೀಟಾಗಿ ಫಿನಿಶಿಂಗಾಗಿ ಕುತ್ಕೊಳ್ಳೋಂಥದ್ದು. ಇಲ್ಲಿ ನೋಡ್ಬೋದು, ಈಗ ನಾನು ಯಾವ ಥರ ಸ್ಟಿಚ್ ಮಾಡಿದ್ನಲ್ಲ ಇದೇ ಥರ ಇಲ್ಲಿ ಪೂರ್ತಿ ಸ್ಟಿಚ್ ಆಗಿದೆ. ನೋಡ್ಬೋದು, ಈಗ ಪೈಪಿಂಗ್ ಕೂಡ ನೀಟಾಗಿದೆ. ಈಗ ನಾವೇನು ಲೈನಿಂಗ್ ಹಾಕಿದ್ವಲ್ಲ ಅದನ್ನು ನೀವು ಸೈಡಿಗೆ ತಿರುಗಿಸಿ ನೋಡಿ. ಇಲ್ಲಿ ಸೆಂಟ್ರಲ್ಲಿ ನಮ್ಮದೇನು ನಾವು ಜಾಯಿಂಟಿಂಗ್ ಮಾಡಿದ್ವಲ್ಲ ಅದೆಲ್ಲ ಫುಲ್ ಒಳಗಡೆ ಸೈಡ್ ಹೋಗುತ್ತೆ, ನೀಟಾಗಿ ಫಿನಿಶಿಂಗ್ ಬರುತ್ತೆ. ನಿಮಗೆ ಓವರ್ ಲಾಕಿಂಗ್ ಮಾಡೋದು ತಪ್ಪತ್ತೆ.
ಓವರ್ಲಾಕ್ ಮಾಡಬೇಕಲ್ಲ, ಅದು ತಪ್ಪತ್ತೇಲಿ ನೋಡ್ಬೋದು. ಇದೇ ಥರ ಇನ್ನೊಂದು ಸೈಡ್ ಕೂಡ ಫಿನಿಶ್ ಮಾಡ್ತಾಯಿದ್ದೀನಿ. ನಾನು ಮತ್ತೆ ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಎರಡೂ ಕಡೆಯಿಂದ ಒಳಗಡೆ ಸೈಡ್ ನೋಡ್ಬೋದು ನೀವು. ಇದು ರೈಟ್ ಸೈಡು, ಅದು ರಾಂಗ್ ಸೈಡ್ ಕೂಡ ಎಷ್ಟು ನೀಟಾಗಿ ಫಿನಿಶ್ ಆಗಿದೆ ಅಂತ ನೀವು ನೋಡಿದ್ರಿ ಅಂದ್ಕೊಳ್ತೀನಿ. ಓಕೆ, ಈಗ ಫ್ರಂಟ್ ರೆಡಿ ಆಗಿದೆ. ಈಗ ಬ್ಯಾಕ್ನ ರೆಡಿ ಮಾಡ್ಕೊಳ್ಳೋಣ. ಬ್ಯಾಕಿಗೆ ಏನು ರೆಡಿ ಹೇಗೆ ಮಾಡ್ಕೊಳ್ಳೋದು ಅಂದರೆ ಸೇಮ್ ಟು ಸೇಮ್ ಅದೇ ಥರನೇ. ಇಲ್ಲಿ ನೋಡ್ಬೋದು ಬ್ಯಾಕ್ಗೆ ನಾವು ಕಟ್ ಮಾಡ್ಕೊಂಡಿದ್ವಲ್ಲ, ಇಲ್ಲಿ ಎಕ್ಸ್ಟ್ರಾ ಕೂಡ ನಾವು ಅರ್ಧ ಇಂಚು ಹೊಲಿಗೆಗೋಸ್ಕರ ತೊಗೊಂಡಿದ್ವಿ. ಈ ಲೈನ್ ಮೇಲೆ ನೀಟಾಗಿ ಲೈನ್ ಆಗಿ ಸ್ಟಿಚ್ ಮಾಡ್ಕೊಂಡು ಬಂದರೆ ಸಾಕಿದು. ಇದು ಫಿನಿಶಿಂಗ್ ಆಗೋಗುತ್ತೆ, ತಿರುಗಿಸ್ಬೋದು. ಆದರೆ ಇಲ್ಲಿ ನಾನೇನು ಮಾಡ್ತಾಯಿದ್ದೀನಿ, ಹುಕ್ ಪಟ್ಟಿ ಏನಿದೆ ಅಲ್ಲ ಅದನ್ನು ಕೂಡ ಹೀಗೆ ಜಾಯಿನ್ ಮಾಡ್ತೀನಿ ನಾನು ಹೊಲಿಯುವಾಗ. ಬ್ಯಾಕಲ್ಲಿ ಎಷ್ಟು ಅಗಲದು ಪಟ್ಟಿ ಇದೆ ಅಲ್ಲ ಅಷ್ಟೇ ಅಗಲದು ಈ ಪೀಸ್ನ ಕಟ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ನೀವು ಅರ್ಧ ಇಂಚು ನಾನೇನು ಮೇಲೆ ಕೆಳಗೆ ನಾನು ಸ್ಟಿಚಿಂಗೋಸ್ಕರ ಬಿಟ್ಟಿದ್ದೀನಿ ಅದನ್ನು ಕೂಡ ಮಾರ್ಕ್ ಮಾಡಿದ್ದೀನಿ. ಅದೇ ಲೈನ್ ಮೇಲೆ ನಾನು ಇಲ್ಲಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಇದರ ಸೀದಾ ಸ್ಟಿಚ್ ಮಾಡ್ಕೊಳ್ಳಿ. ಮಾಡಾದ ಕೂಡಲೇ ಇಲ್ಲಿ 1/4 ಇಂಚಿಗೆ ಸೈಡ್ ಮಾಡಿ, ಸೈಡ್ ಥರ ಈ 1/4 ಇಂಚು ನಾನು ತೋರಿಸೋದಲ್ಲ ಇದೇ ಥರ ಶೇಪಲ್ಲಿ ಸ್ಟಿಚ್ ಮಾಡಿ. ಇದು ಯಾಕೆ ಅಂತ ಮುಂದೆ ಹೇಳ್ತೀನಿ. ಇದಾದ ಕೂಡಲೇ ಇದನ್ನು ನೀಟಾಗಿ ಕಟ್ ಮಾಡಿ ಒಳಗಡೆ ಇಟ್ಬಿಟ್ಟು ಸ್ಟಿಚ್ ಮಾಡಿ. ಇದನ್ನು ಯಾವ ಥರ ಅಂತಂದರೆ ಈಗ ನೋಡ್ಬೋದು ಇಲ್ಲಿ ನಾನು ಯಾವ ಥರ ಇಟ್ಟಿದ್ದೀನಿ ಅಂತ. ಇನ್ಸೈಡ್ ಲೈನಿಂಗ್ ಮೇಲೆ ಇಟ್ಟಿದ್ದೀನಿ. ಇದನ್ನು ಮೇನ್ ಫ್ಯಾಬ್ರಿಕ್ಕು ರೈಟ್ ಸೈಡಲ್ಲಿದೆ. ಇದನ್ನು ನೀಟಾಗಿ ನೋಡಿ ಕರೆಕ್ಟಾಗಿ ಅರ್ಧ ಇಂಚು ಏನಿದೆ ಅಲ್ಲ ಕೆಳಗೆ ಮೇಲೆ ಅರ್ಧ ಇಂಚು ನಾವು ಸ್ಟಿಚಿಗೆ ಬಿಡ್ತೀವಲ್ಲ ಅದನ್ನು ಬಿಟ್ಟು ನೀಟಾಗಿ ಒಂದು ಪಿನ್ ಮಾಡಿ ರೈಟ್ ಸೈಡ್ ಫ್ಯಾಬ್ರಿಕ್ ಮೇಲೆ ಇಟ್ಟಿದ್ದೀನಿ. ಇದು ರೈಟ್ ಸೈಡ್ ಫ್ಯಾಬ್ರಿಕ್ಕು ಲೈನಿಂಗ್ನ ಅದ್ರ ಮೇಲೆ ಇಟ್ಟಿದ್ದೀನಿ. ಮಿಡಲಲ್ಲಿ ಆ ಪಟ್ಟಿ ಇದೇನಿದೆ ಅಲ್ಲ ಅದನ್ನು ಇಟ್ಟಿದ್ದೀವಿ. ಇದನ್ನು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳೋಣ. ನಾವಿಲ್ಲೇನು ಲೈನ್ ಮಾಡಿದ್ದೀನಲ್ಲ, ಮಾರ್ಜಿನ್ ಲೈನ್ ಮಾರ್ಕ್ ಮಾಡಿದ್ದೀನಿ, ಅದ್ರ ಮೇಲೆ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳೋಣ. ಅದರ ನೆಕ್ ಹತ್ರ ಬಂದಾಗ ನಾನಿಲ್ಲಿ ಥ್ರೆಡ್ ಹಾಕೋದ್ರಿಂದ ಇಲ್ಲಿಗೆ ಸ್ಟಿಚ್ ಮಾಡ್ಕೊಳ್ತಾ ಬಂದಾಗ ನಾನು ಹೇಳ್ತೀನಿ ಯಾಕೆ ಥ್ರೆಡ್ನ ಹಾಕಬೇಕಂತ ಹೇಳಿ. ಇಲ್ಲಿ ನೋಡ್ಬೋದು ಈಗ ಮೊದಲಿಗೆ ಸ್ಟಿಚ್ ಮಾಡೋಣ. ಇಲ್ಲಿ ನಾನು ಏನು ಪಟ್ಟಿ ಅಟ್ಯಾಚ್ ಮಾಡಿದ್ನಲ್ಲ ಹುಕ್ಕಿಗೋಸ್ಕರ ಅದನ್ನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಒಂದ್ಸಲಿ. ಇಲ್ಲಿ 2-3 ಸತಿ ಸ್ಟಿಚ್ ಮಾಡಿ ಸೆಕ್ಯೂರ್ ಆಗಿಡ್ಲಿಕ್ಕೋಸ್ಕರ. ಇಲ್ಲಿ ನೋಡ್ಬೋದು ಇದು ಈ ಥರ. ಅದಾದ ಕೂಡ ಈಗ ನಾವು ಬಾಟಮಿಂದ ಸ್ಟಿಚ್ ಮಾಡ್ಕೊಳ್ಳೋಣ. ನೀಟಾಗಿ ಸೀದವಾಗಿ ಒಂದೇ ಲೈನಲ್ಲಿ ಸ್ಟಿಚ್ ಮಾಡ್ಕೊಳ್ಳೋಣ. ವಿಡಿಯೋ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದೆ ಬರೋ ವಿಡಿಯೋಗಳಲ್ಲಿ ಇನ್ನು ಚೆನ್ನಾಗಿ ಡಿಸೈನ್ ಇರೋ ಬ್ಲೌಸಸ್ ಕಟಿಂಗ್ ಮತ್ತು ಸ್ಟಿಚಿಂಗ್ನ ತೋರಿಸೋಣ. ಓಕೆ, ಇದೇನಿದೆಲ್ಲ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಬಟ್ಟೆನ ಎಳಿಬೇಡಿ. ನಿಮ್ಮದು ಲೆಫ್ಟ್ ಹ್ಯಾಂಡಿಂದ ಬಟ್ಟೆನ ಸ್ಮೂತಾಗಿ ಮೂವ್ ಮಾಡಿ. ಸ್ಟಿಚಿಂಗಲ್ಲಿ ಇಂಪಾರ್ಟೆಂಟಾಗಿ ನಾವು ತಿಳ್ಕೊಳ್ಬೇಕಾಗಿರೋದಿದೆ, ನಮ್ಮ ಕೈಗಳನ್ನ ಹೇಗೆ ಮೂವ್ ಮಾಡಬೇಕಂತ ಹೇಳಿ. ನೀವು ಅದನ್ನು ಕಲ್ತ್ಕೊಂಡ್ರೆ ಸಾಕು. ಇಲ್ಲಿ ನೋಡ್ಬೋದು ನಾನು ಥ್ರೆಡ್ಡು ಕೂಡ ಇಲ್ಲಿ ಇಟ್ಟಿದ್ದೀನಿ. ಮಿಡಲಲ್ಲಿ ಥ್ರೆಡ್ ಇಟ್ಟು ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ. ಅದನ್ನು ಕಾರ್ನರಾಗಿ ಶೇಪಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಬಟ್ಟೆನ ಒಂದ್ಸಲಿ ಸರಿ ಮಾಡ್ಕೊಳ್ಳಿ. ಅದೇ ಥರ ನೆಕ್ನು ಕೂಡ ಸ್ಟಿಚ್ ಮಾಡ್ಕೊಂಡು ಇಲ್ಲಿ ನೋಡ್ಬೋದು ನೀವು ನಾವೇನು 1/4 ಇಂಚ್ ಕೊಟ್ಟಿದ್ವಿ ಅದೇ ಥರ ಸ್ಟಿಚ್ ಮಾಡ್ಕೊಂಡು. ಇಲ್ಲೇನಿದೆ ಅಲ್ಲ ಇನ್ನೊಂದೆರಡು ಸತಿ ಸೆಕ್ಯೂರಾಗಿ ಇರಲಿ ಅಂಥೇಳಿ ಒಂದೆರಡು ಸತಿ ಸ್ಟಿಚ್ ಮಾಡ್ಕೊಳ್ಳಿ. ಅದನ್ನು ಕ್ಲೀನಾಗಿ ಕೂತ್ಕೊಳ್ಳೋಕೆ. ಯಾಕಂದ್ರೆ ಥ್ರೆಡ್ ಅಲ್ವಾ, ನಾವು ಕಟ್ಟವಾಗ ಹೇಳಿದ್ರೆ ಬಂದುಬಿಡತ್ತೆ. ನಾವು ಅದು ಬೇರೆ ತಿರುಗಿಸ್ತಾ ಇದ್ದೀವಲ್ಲ ಅದಕ್ಕೋಸ್ಕರ ಅದನ್ನು ಒಂದೆರಡು ಸತಿ ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ಪೂರ್ತಿ ಈಗ ಸ್ಟಿಚ್ ಆಗಿದೆ ಬ್ಯಾಕಲ್ಲಿ. ಇದನ್ನು ನೀಟಾಗಿ ಇದನ್ನು ಎಕ್ಸ್ಟ್ರಾ ಏನಿದೆಲ್ಲ ಇದನ್ನೆಲ್ಲ ಕಟ್ ಮಾಡಿಬಿಡೋಣ. ಎಕ್ಸ್ಟ್ರಾ ಕಟ್ ಮಾಡಿ ಅದನ್ನು ತಿರುಗಿಸೋಣ. ಇಲ್ಲ ನೆಕ್ ಕಟ್ ಮಾಡಿಕೊಂಡೆ, ಅದು ಕ್ಯಾಮ್ರಾ ಸರಿಯಾಗಿಲ್ಲ ಅನ್ಸುತ್ತೆ, ಅದು ಅಲ್ಲಾಡಿ ಸ್ವಲ್ಪ ಹಿಂದೆ ಮುಂದೆ ಆಗಿದೆ. ನೆಕ್ಸ್ಟ್ ಬರೋ ವೀಡಿಯೋಗಳಲ್ಲಿ ಕ್ಯಾಮ್ರಾ ಕರೆಕ್ಟಾಗಿ ಇಡ್ತೀನಿ. ಈ ವಿಡಿಯೋದಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ಈ ಕಾರ್ನಲ್ಲಿ ಒಂದು ಕಟ್ಟು ಮತ್ತು ಏನು ರೌಂಡಲ್ಲಿದೆಲ್ಲ ಅಲ್ಲ ನಾಚ್ ಇದೇ ಥರ ಪೂರ್ತಿ ನಾಚ್ ಮಾಡ್ಕೊಳ್ಳಿ. ಅದಾದ ಕೂಡ ಇಲ್ಲೇನು ಥ್ರೆಡ್ ಹಾಕಿದ್ವಲ್ಲ ಅಲ್ಲಿ ಶಾರ್ಪಾಗಿ ಕಟ್ ಮಾಡ್ಕೊಳ್ಳಿ. ಅದನ್ನು ತಿರುಗಿಸೋವಾಗ ಈಸಿ ಆಗಲಿ ಅಂತ ಹೇಳಿ. ಬಾಟಮಲ್ಲಿ ಮತ್ತು ಸೈಡಲ್ಲಿ ಏನು ಎಕ್ಸ್ಟ್ರಾ ಬಟ್ಟೆ ಇದೆ ಅದನ್ನು ಕೂಡ ಕಟ್ ಮಾಡ್ಕೊಳ್ಳೋಣ. ಆದರೆ ಆರ್ಮೋಲ್ ಹತ್ರ ಮಾತ್ರ ನಾನು ಈಗ ಕಟ್ ಮಾಡಲ್ಲ. ಮೇನ್ ಫ್ಯಾಬ್ರಿಕಲ್ಲಿ ಥ್ರೆಡ್ ಥರ ಬಂದುಬಿಡುತ್ತೆ ಬಿಚ್ಕೊಳ್ತಾ. ಆವಾಗ ನಮಗೆ ಆರ್ಮೋಲ್ ಜಾಯಿಂಟ್ ಮಾಡೋವಾಗ ಭಾಳ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಈಗ ನಾನು ಇದನ್ನು ಉಲ್ಟಾ ಸೈಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟಿಚ್ ಮಾಡಿದ್ನಲ್ಲ ಅದನ್ನು ಇಲ್ಲಿ ನೋಡ್ಬೋದು ನೀಟಾಗಿ ಫಿನಿಶ್ ಆಗಿದೆ. ಇಲ್ಲಿ ನೋಡ್ಬೋದು ನೀವು ಹುಕ್ ಪಟ್ಟಿ ಕೂಡ ಎಷ್ಟು ನೀಟಾಗಿ ಬಂದಿದೆ ಮತ್ತು ಎಕ್ಸ್ಟ್ರಾ ಹೊಲಿಯೋದಿರಲ್ಲ. ಈಗ ಇದನ್ನು ಒಂದ್ಸರಿ ಐರನ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಹೋಗುತ್ತಿದ್ದು. ಇದೇ ಥರ ಇನ್ನೊಂದು ಪಾರ್ಟ್ನು ಕೂಡ ರೆಡಿ ಮಾಡ್ಕೊಳ್ಳೋಣ. ಈ ಹ್ಯಾಂಗಿಂಗ್ ನೋಡ್ತಾ ಇರ್ಬೋದು ಲಟ್ಕನ್ಸ್ ನೀವು, ಇದೂ ಕೂಡ ಚಾನಲಲ್ಲಿ ಇದೆ, ಬೇಕಿದ್ದರೆ ನೀವು ನೋಡ್ಬೋದು. ಬ್ಯೂಟಿಫುಲ್ಲಾಗಿ ರೆಡಿ ಆಗುತ್ತೆ. ಇದು ಲೆಹಂಗಾದಲ್ಲಿ ಕೂಡ ಹಾಕ್ಕೊಳ್ಬೋದು ಈ ಹ್ಯಾಂಗಿಂಗ್ಸ್ನ, ಅಂದರೆ ಲಟ್ಕನ್ನ. ಈಗ ಇದೇನೇ ಆಗಿದೆ ಅಲ್ಲ ಈ ಸೈಡು, ನೀವು ಇನ್ನೊಂದು ಸೈಡ್ ಬೇಕಿದ್ದರೂ ಕೂಡ ಪಟ್ಟಿ ಹಾಕ್ತೀರಂದರೆ ಹಾಕ್ಬೋದು ಹುಕ್ಕಿಗೋಸ್ಕರ. ಇಲ್ಲ ಬೇಡ ಅಂದರೆ ಹಾಗೆ ಸ್ಟಿಚ್ ಮಾಡ್ಕೊಳ್ಬೋದು. ಇಲ್ಲಿ ನೋಡ್ಬೋದು ಎರಡು ಸೈಡ್ ನಾನು ರೆಡಿ ಮಾಡಿದ್ದೀನಿ. ಈಗ ಇದೇ ಥರ ಒಂದು ಸೈಡ್ ನಾವೇನು ಹೊಲಿದ್ವಲ್ಲ ಅದೇ ಥರನೇ ಇನ್ನೊಂದು ಸೈಡಲ್ಲೂ ಕೂಡ ನಾನು ಹೊಲ್ಕೊಂಡಿದ್ದೀನಿ. ಈಗ ಇದಾದ ಕೂಡ ನೆಕ್ಸ್ಟ್ ಈಗ ನಾವು ಇಲ್ಲಿ ನೋಡಿ, ಇಲ್ಲಿ ನಾನು ಯಾಕೆ ಅದು ಕಮ್ಮಿ ಮಾಡಿದ್ದೆ ಅಂದರೆ ಇಲ್ಲಿ ನೋಡ್ಬೋದು ನೆಕ್ ಹತ್ರ ಹೊರಗಡೆ ಕಾಣಿಸಲ್ಲ, ಅದು ಕಾಣಿಸದೇ ಇರಲಿ ಅಂತ ಹೇಳಿ ನಾನಲ್ಲಿ 1/4 ಇಂಚಿಗೆ ಕಾರ್ನರಾಗಿ ಕಟ್ ಮಾಡಿದ್ದಿದ್ದು ಅದನ್ನು. ಈಗ ನಾವು ಡಾಟ್ನ ತೊಗೊಳ್ಳೋಣ. ಡಾಟ್ಗೆ ನೀವು ಸೆಂಟರ್ನ ಮಾರ್ಕ್ ಮಾಡಿ ನಿಮ್ಮದು 4.5 ಇಂಚು 5 ಇಂಚು ನಿಮಗೆ ಡಾಟ್ ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ಇಡಿ. ಇಲ್ಲಿ ನಾನು 4.5 ಇಂಚಿಗೆ ಡಾಟ್ ತೊಗೊಳ್ತಾ ಇದ್ದೀನಿ. ನೀವು 4.5ರಿಂದ 5 ಇಂಚಿಗೆ ಆರಾಮಾಗಿ ಡಾಟ್ ತೊಗೊಳ್ಬೋದು. ಬ್ಯಾಕಲ್ಲಿ ಸೀದಾ ಲೈನ್ ಮಾಡಿ. ಈ ಲೈನಿಂಗ್ ಹಾಕಿರೋದ್ರಿಂದ ಮೊದಲು ಈ ಸೀದಾ ಲೈನ್ ಏನಿದೆಯಲ್ಲ ಅದ್ರ ಮೇಲೆ ಒಂದು ಸ್ಟಿಚ್ ಮಾಡ್ಕೊಳ್ಬೇಕು ನೀವು. ಅರ್ಧ ಇಂಚಿದೇನು ಡಾಟ್ ಇದೆ ಅದನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು. ಈ ಅರ್ಧ ಇಂಚಿಗೆ ಮಾರ್ಕ್ ಮಾಡಿ ಇದನ್ನು ಸೀದಾ ಲೈನ್ ಮಾಡ್ಕೊಳ್ಳೋಣ. ಈ ಡಾಟ್ ಹೇಗೆ ಸ್ಟಿಚ್ ಮಾಡೋದು ಅಂತ ಹೇಳ್ತೀನಿ. ಲೈನಿಂಗ್ ಬಟ್ಟೆ ಮೇಲೆ ಯಾವಾಗೂ ಸ್ಟಿಚ್ ಮಾಡೋವಾಗ ಮೊದಲು ನಾವೇನು ಮಾಡಬೇಕು ಅಂದರೆ ಈ ಮಿಡಲ್ ಏನಿದೆ ಅಲ್ಲ ಅದನ್ನು ಸ್ಟಿಚ್ ಮಾಡ್ಕೊಳ್ಬೇಕು. ನೋಡ್ಬೋದು ಯಾವ ಥರ ಸ್ಟಿಚ್ ಮಾಡೋದಲ್ಲ ಆ ಥರ. ಈ ಥರ ಮಾಡಿದ್ರೆ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕು ಬೇರೆ ಬೇರೆ ಆಗೋಲ್ಲ ಡಾಟ್ ತೊಗೊಂಡಾಗ. ಏನು ನೀವು ಅರ್ಧ ಇಂಚಿನ ಡಾಟ್ ಮಾರ್ಕ್ ಮಾಡ್ಕೊಂಡಿದ್ರಲ್ಲ ಅದನ್ನು ಸ್ಟಿಚ್ ಮಾಡೋಣ. ಇಲ್ಲಿ ನಾನೇನು ತೊಗೊಂಡಿದ್ದೆ ಅರ್ಧ ಇಂಚಿಗೆ ಅದನ್ನು ಸ್ಟಿಚ್ ಮಾಡ್ಕೊತ ಬಾಟಮ್ ಗಂಟ ತೊಗೊಂಡು ಬಂದು ಕರೆಕ್ಟಾಗಿ ಪಾಯಿಂಟಿಂಗ್ ಸ್ಟಿಚ್ ಮಾಡೋಣ. ಓಕೆ, ಡಾಟ್ ಆಗಿದೆ. ಇನ್ನೊಂದು ಸೈಡ್ ಕೂಡ ಇದೇ ಥರ ಡಾಟ್ನ ಸ್ಟಿಚ್ ಮಾಡ್ಕೊಳ್ಬೇಕು. ಇಲ್ಲಿ ನೋಡ್ಬೋದು ಎರಡು ಕಡೆ ಸ್ಟಿಚ್ ಆಗಿದೆ ಡಾಟ್. ಈ ಬ್ಯಾಕ್ ಪೂರ್ತಿ ರೆಡಿಯಾಗಿದೆ, ಫ್ರಂಟು ರೆಡಿಯಾಗಿದೆ. ಈಗ ನೆಕ್ಸ್ಟ್ ಉಳಿದಿದ್ದು
ಶೋಲ್ಡರ್ ಜಾಯಿಂಟಿಂಗ್ ಮಾಡೋದು. ಇಲ್ಲಿ ಶೋಲ್ಡರ್ ಜಾಯಿಂಟ್ ಮಾಡೋದು ಕೂಡ ನಾನು ಹೇಳ್ತಾ ಇದ್ದೀನಿ, ಒಂದು ಈಸಿ ತರೀಕ ಮತ್ತು ಬ್ಯೂಟಿಫುಲ್ಲಾಗಿ ಕವರ್ ಮಾಡುವಂಥ ತರೀಕ. ಇಲ್ಲಿ ನೋಡ್ಬೋದು, ಮೊದಲಿಗೆ ನಮ್ಮದು ರೈಟ್ ಸೈಡ್ ಟು ರೈಟ್ ಸೈಡ್ ಇಡಿ ಫೆಬ್ರಿಕ್ಗಳನ್ನ ಲೈನಿಂಗ್ನ ಸ್ಟಿಚ್ ಮಾಡಿಬಿಡಿ. ಬ್ಯಾಕಲ್ಲಿರೋ ಲೈನಿಂಗ್ನ ಸ್ಟಿಚ್ ಮಾಡಬಾರ್ದು, ಬರೀ ಮೇನ್ ಫೆಬ್ರಿಕ್ನ ಮಾತ್ರ. ನೆಕ್ ಹತ್ರ ಫ್ರಂಟ್ ನೆಕ್ಕು ಬ್ಯಾಕ್ ನೆಕ್ದು ಏನು ಎರ್ಜ್ ಇದೆಯಲ್ಲ ಅದನ್ನು ಎರಡೂ ಸಮ ಇಟ್ಟು ಅರ್ಧ ಇಂಚಿಗೆ ಶೋಲ್ಡರ್ ಜಾಯಿಂಟಿಗೆ ನಾವೇನು ತೊಗೊಂಡಿದ್ದಲ್ಲ ಅದನ್ನು ಸ್ಟಿಚ್ ಮಾಡ್ಕೊಳ್ಬೇಕು ನೀಟಾಗಿ. ಆ ಅರ್ಧ ಇಂಚನ್ನೇ ಸ್ಟಿಚ್ ಮಾಡಬೇಕು. ಇಲ್ಲಿ ನೋಡ್ಬೋದು, ನಾನು ಬರೀ ನೆಕ್ ಟು ನೆಕ್ ಸ್ಟಿಚ್ ಮಾಡ್ತಾಯಿದ್ದೀನಿ. ಇದೇ ಥರ ನೀಟಾಗಿ ಸ್ಟಿಚ್ ಮಾಡ್ಕೊಳ್ತಾ ಆ ಶೋಲ್ಡರ್ ಗಂಟ ಸ್ಟಿಚ್ ಮಾಡಬೇಕು. ಇಲ್ಲಿ ನೋಡಿ, ಪೂರ್ತಿ ಸ್ಟಿಚ್ ಆಗಿದೆ. ನೀವು ಉಲ್ಟಾ ಮಾಡಿ ನೋಡಿದಾಗ ಅದ್ರ ಮೇಲೆ ಲೈನಿಂಗ್ ಇಟ್ಟು ಸ್ಟಿಚ್ ಮಾಡಬೇಕು. ಅದು ಹೇಗೆ ಮಾಡೋದು ಅಂತಿಕೊಂಡು ಇನ್ನೊಂದು ಸೈಡ್ ಮಾಡೋವಾಗ ತೋರಿಸ್ತೀನಿ ನಾನು. ಅದು ಸರಿ ಬರಲಿಲ್ಲ ವಿಡಿಯೋದು, ಅದಕ್ಕೆ ನಾನು ತೋರಿಸ್ಲಿಲ್ಲ. ನೋಡ್ಬೋದು ಎಷ್ಟು ನೀಟಾಗಿ ಫಿನಿಶ್ ಆಗಿದೆ ಅಂತ. ಶೋಲ್ಡರಲ್ಲಿ ಯಾವುದೇ ಥರದ್ದು ಓವರ್ಲಾಕ್ ಮಾಡೋಂಗೂ ಇಲ್ಲ, ಅದೂ ನೀಟಾಗಿ ಫಿನಿಶ್ ಆಗೋಯ್ತು. ಈಗ ಅದನ್ನು ಹೇಗೆ ಮಾಡೋದು ಅಂತ ಇನ್ನೊಂದ್ಸಲಿ ನಾನು ಹೇಳ್ತಾ ಇದ್ದೀನಿ ನೋಡಿ. ಇಲ್ಲಿ ಯಾವ ಥರ ಅಂದರೆ ಬ್ಯಾಕ್ದು ರೈಟ್ ಸೈಡ್ ಇದೆಲ್ಲ, ಇದು ಬ್ಯಾಕ್ ರೈಟ್ ಸೈಡ್ ಮೇಲೆ ರೈಟ್ ಸೈಡ್ನೇ ಇಡಬೇಕು. ಫ್ರಂಟದು ಇಲ್ಲಿ ನೋಡಿ ಇದೇನಿದೆ, ನೆಕ್ ಹತ್ರ ನೆಕ್ನ ತೊಗೊಂಡು ಬನ್ನಿ. ನೆಕ್ದು ಪಾಯಿಂಟ್ ನೆಕ್ ಪಾಯಿಂಟ್ ಹತ್ರ ಇಟ್ಬಿಟ್ಟು ನೀಟಾಗಿ ನೀವು ಬೇಕಿದ್ರೆ ಇಲ್ಲಿ ಪಿನ್ ಕೂಡ ಹಾಕ್ಕೊಳ್ಬೋದು, ಅಲ್ಲಾಡಬಾರ್ದು ಅಂಥೇಳಿ ಒಂದು ಪಿನ್ ಕೂಡ ಹಾಕ್ಕೊಳ್ಳಿ ನೀವು, ಈಸಿಯಾಗಿ ಗೊತ್ತಾಗ್ಲಿಕ್ಕೋಸ್ಕರ. ಇದೇನಿದೆಲ್ಲ ಈಗ ಪಿನ್ ಹಾಕ್ಕೊಂಡು ನೀಟಾಗಿ ಇದನ್ನೇ ಸ್ಟಿಚ್ ಮಾಡೋದಿಲ್ಲ ನೋಡಿ. ನಾನು ಯಾವ ಥರ ಪಿನ್ ಮಾಡಿದ್ದೀನಿ ಅದೇ ಥರ. ಈಗ ನೆಕ್ಸ್ಟ್ ಇನ್ನೊಂದಿದೆ, ಇಲ್ಲಿ ಮಧ್ಯದಲ್ಲಿ ಗ್ಯಾಪ್ ಇದೆ ಅಲ್ಲ ನಮ್ಮ ಶೋಲ್ಡರ್ ಹತ್ರ ಡಿಸೈನ್, ಅದನ್ನು ಬಿಟ್ಟು ನೆಕ್ಸ್ಟ್ ನಮ್ಮದೇನು ಆರ್ಮೂಲ್ ಗಂಟ ಪಾಯಿಂಟ್ ಏನಿದೆ, ಸ್ಲೀವ್ ಜಾಯಿಂಟ್ ಪಾಯಿಂಟ್ ಗಂಟೆ ಏನು ಹೋಗುತ್ತಲ್ಲ ಅಲ್ಲಿ ಗಂಟೆ ನೀಟಾಗಿ ಇಟ್ಟು ಇದನ್ನು ಕೂಡ ಪಿನ್ ಮಾಡ್ಕೊಳ್ಳಿ. ಇದು ಬರೀ ಮೇನ್ ಫ್ಯಾಬ್ರಿಕ್ ಮೇಲೆ. ಹಿಂದೆ ಏನು ಬ್ಯಾಕಲ್ಲಿ ಏನು ಲೈನಿಂಗ್ ಇದೆ ಅದ್ರ ಮೇಲೆ ಸ್ಟಿಚ್ ಮಾಡ್ತಲ್ಲ ನಾವು, ಮೇನ್ ಫ್ಯಾಬ್ರಿಕ್ ಮಾತ್ರ. ಇದನ್ನು ಕೂಡ ಪಿನ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಈ ಥರ ಪಿನ್ ಮಾಡಿ ಈಗ ಇದನ್ನು ಸೀದಾ ಅರ್ಧ ಇಂಚಿಂದು ಗ್ಯಾಪಲ್ಲಿ ಸ್ಟಿಚ್ ಮಾಡ್ಕೊಳ್ಳೋಣ. ನಿಮಗೆ ಈ ಶೋಲ್ಡರ್ ಜಾಯಿಂಟಿಂಗ್ ಟಿಪ್ಸ್ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಓಕೆ, ನೋಡ್ಬೋದು ಇಲ್ಲಿ ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಅರ್ಧ ಇಂಚಿಗೆ ಏನಿದೆಲ್ಲ ಅದನ್ನು ಲಾಕ್ ನೀಟಾಗಿ ಮಾಡ್ಕೊಳ್ಳಿ. ಇಲ್ಲಿ ನೀಟಾಗಿ ಲಾಕ್ ಮಾಡ್ತಾ ಸ್ಟಿಚ್ ಮಾಡಿ, ಯಾಕಂದರೆ ನಾವು ಇಲ್ಲಿ ಶೋಲ್ಡರ್ ಹತ್ರ ಗ್ಯಾಪ್ ಇದೆ ಅಲ್ಲ ಆ ಡಿಸೈನಲ್ಲಿ, ಅದಕ್ಕೋಸ್ಕರ ಎರಡೂ ಕಡೆ ನೀಟಾಗಿ ಲಾಕ್ಗಳನ್ನ ಮಾಡ್ತಾ ಸ್ಟಿಚ್ ಮಾಡಬೇಕು ನೀವು. ಮತ್ತು ಡಬಲ್ ಸ್ಟಿಚ್ ಕೂಡ ಮಾಡ್ಕೊಳ್ಳಿ ಶೋಲ್ಡರ್ ಹತ್ರ. 2 ಸತಿ ಸ್ಟಿಚ್ ಮಾಡಿದ್ರೆ ತುಂಬ ಒಳ್ಳೆಯದು. ಇದಾದ ಕೂಡ ಈಗ ನೋಡ್ಬೋದು, ಇದೇನೋ ರೈಟ್ ಇದೆಲ್ಲ, ಈಗ ಬ್ಯಾಕಲ್ಲಿ ಏನು ಲೈನಿಂಗ್ ಇತ್ತಲ್ಲ ಅದನ್ನು ಫ್ರಂಟಿಗೆ ತೊಗೊಂಡು ಬನ್ನಿ. ಈಗ ನೋಡಿ ಇಲ್ಲಿ ಈ ಥರ ಫ್ರಂಟ್ ಮೇಲೆ ತಂದು ಈಗ ಇದನ್ನು ಸ್ಟಿಚ್ ಮಾಡಿ ಮೇಲ್ಗಡೆ ನೀಟಾಗಿ ಅರ್ಧ ಇಂಚಿಗೆ ನಾವು ಲೈನ್ ಇದೆಲ್ಲ ಅರ್ಧ ಇಂಚಿನ ಗ್ಯಾಪಲ್ಲಿ ಕರೆಕ್ಟಾಗಿ ನೋಡ್ಕೊತ ಅದನ್ನು ಕೂಡ ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು, ನಾನು ಇನ್ನೊಂದ್ಸಲ ಅದನ್ನು ಸರಿ ಹಿಡಿದು ತೋರಿಸ್ತಾ ಇದ್ದೀನಿ ನಿಮಗೆ. ಇದನ್ನು ಹೀಗೆ ಇಟ್ಕೊಂಡು ಇದನ್ನು ಸ್ಟಿಚ್ ಮಾಡ್ಕೊಳ್ಳಿ. ಈ ಸ್ಟಿಚ್ ಆದ ಕೂಡ ನೀವು ಉಲ್ಟಾ ತಿರುಗಿಸಿದಾಗ ಅದು ಪೂರ್ತಿ ಲೈನಿಂಗ್ ಎಲ್ಲ ಬ್ಯಾಕಲ್ಲಿ ಹೋಗುತ್ತೆ. ನಿಮಗೆ ಇಲ್ಲಿ ಯಾವುದೇ ಥರದ್ದು ಜಾಯಿಂಟಿಂಗ್ ಕಾಣಿಸಲ್ಲ. ಇಲ್ಲಿ ನೋಡಿ ಅರ್ಧ ಇಂಚಿಗೆ ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡಿ. ಮತ್ತು ನಿಮ್ಗೆ ಏನೋ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಡೌಟ್ನ ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ನೋಡ್ಬೋದು, ಇದು ಪೂರ್ತಿ ಸ್ಟಿಚ್ ಆಗಿದೆ. ನಾನು ಡಬಲ್ ಸ್ಟಿಚ್ ಮತ್ತೆ ಮಾಡ್ಕೊಳ್ತಾ ಇದ್ದೀನಿ ಸೇಫ್ಗೋಸ್ಕರ. ನೀವು ಎಷ್ಟು ಸತಿ 2-3 ಸತಿ ಸ್ಟಿಚ್ ಮಾಡಿದ್ರೂ ಏನೂ ತಪ್ಪಲ್ಲ, ಅದು ಕರೆಕ್ಟಾಗಿ ಫಿಟ್ಟಿಂಗಾಗಿ ಕೂಡುತ್ತೆ. ಅದು ಯಾವಾಗ ಸ್ಟಿಚ್ ಜಾಸ್ತಿ ಬಿದ್ದಷ್ಟು ಬಟ್ಟೆ ತಿಕ್ಕಾಗಿ ನೀಟಾಗಿರುತ್ತೆ. ಇಲ್ಲಿ ನೋಡ್ಬೋದು, ಈಗ ನೀವು ಬ್ಯಾಕ್ನ ಹಿಂದೆ ಸೈಡು ಫ್ರಂಟ್ ಸೈಡ್ ತಿರುಗಿಸೋದು ಕೂಡ ಇಲ್ಲಿ ನೋಡಿ ಶೋಲ್ಡರ್ ಎಷ್ಟು ನೀಟಾಗಿ ಜಾಯಿಂಟ್ ಆಗಿದೆ ಅಂತ. ಯಾವುದೇ ಥರ ಪ್ರಾಬ್ಲಮ್ ಇಲ್ಲ, ನೀಟಾಗಿ ಫಿನಿಶ್ ಆಗಿದೆ. ಇಲ್ಲಿ ನಾನು ಅಂದ್ಕೊಳ್ತೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಮತ್ತು ನಿಮ್ಗೆ ಇದು ಯೂಸ್ಫುಲ್ ಆಗುತ್ತೆ ಟೈಲರಿಂಗ್ ಇದರಲ್ಲಿ ಅಂತ ನಾನು ತಿಳ್ಕೊಳ್ತೀನಿ. ಹಾಗಿತ್ತು ಅಂದರೆ ಒಂದು ಲೈಕ್ ಮಾಡಿ ಮತ್ತು ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾನು ಸ್ಲೀವ್ ಜಾಯಿನ್ ಮಾಡಬೇಕು, ಅದಕ್ಕೋಸ್ಕರ ಸ್ಲೀವ್ನ ರೆಡಿ ಮಾಡ್ಕೊಳ್ಳೋಣ. ಸ್ಲೀವ್ನ ಹೇಗೆ ರೆಡಿ ಮಾಡೋದು ಅಂತಿಕೊಂಡು ಆಲ್ರೆಡಿ ಲೈನಿಂಗ್ ಚೂಡಿದಾರ ಕಟ್ಟಿಂಗಲ್ಲಿ ನಾನು ಹೇಳಿದ್ದೀನಿ ಸ್ಟಿಚಿಂಗಲ್ಲಿ, ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಅದೇ ತರೀಕದಲ್ಲಿ ಇಲ್ಲಿ ನಾನು ಸ್ಲೀವ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಈಗ ಈ ಬ್ಯಾಕ್ ಸ್ಟಿಚ್ ಏನಾಗಿತ್ತಲ್ಲ ಇದನ್ನು ಎಕ್ಸ್ಟ್ರಾನಲ್ಲಿ ರೌಂಡ್ ಸ್ಟಿಚ್ ಮಾಡಿಕೊಂಡು ಸ್ಲೀವ್ ನೀಟಾಗಿ ಈ ಥರ ಸ್ಟಿಚ್ ಏನು ನಮ್ಮ ಸ್ಲೀವ್ದು ಶೇಪ್ ಇದೆಲ್ಲ ಅದು ತಕ್ಕಂತೆ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾನೆಲ್ಲ ಕಟ್ ಮಾಡಿ ತೆಗೆದ್ರೆ ಸ್ಲೀವ್ ರೆಡಿ ಆಗುತ್ತೆ. ಲೈನಿಂಗ್ ಸ್ಲೀವ್ ಅಂತೂ ತುಂಬ ಈಸಿ ಹೊಲಿಯೋದು. ಇಲ್ಲಿ ನೋಡ್ಬೋದು, ಈಗ ಇದು ರೆಡಿ ಆಗಿದೆ. ಇದು ಫ್ರಂಟ್ ಅಂತ ಮಾರ್ಕ್ ಮಾಡಿಕೊಂಡು ಅದೇ ಥರ 2 ಸ್ಲೀವ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಫ್ರಂಟ್ಗಳನ್ನ ಮಾರ್ಕ್ ಮಾಡ್ಕೊಳ್ಳಿ ಗೊತ್ತಾಗ್ಲಿಕ್ಕೋಸ್ಕರ. ಈಗ ಇದನ್ನು ನಾವು ಬ್ಲೌಸ್ಗೆ ಅಟ್ಯಾಚ್ ಮಾಡೋಣ. ಇಲ್ಲಿ ನೋಡಿ, ಬ್ಲೌಸಲ್ಲಿ ಸೆಂಟರಲ್ಲಿ ಅಂದರೆ ಶೋಲ್ಡರ್ ಹತ್ರ ಇಡಿ ನೀವು. ಇದು ಇಟ್ಬಿಟ್ಟು ಎರಡೂ ಕಡೆ ನಮ್ಮ ಸ್ಲೀವ್ ಕರೆಕ್ಟ್ ಇದೆಯಾ ಇಲ್ವಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಕಮ್ಮಿ ಜಾಸ್ತಿ ಇದ್ದರೆ ಮತ್ತೆ ಇಲ್ಲಿ ನಾವು ಕಟ್ ಮಾಡಿ ತೆಗಿಬೋದು, ಹೊಲ್ದ್ಕೊಳ್ಳೆ ಆಗಲ್ಲ. ಅದಕ್ಕೋಸ್ಕರ ನೋಡಿ, 2 ಬ್ಯಾಕು ಮತ್ತು ಫ್ರಂಟ್ ಸ್ಲೀವ್ ಎಕ್ಸಾಕ್ಟ್ಲಿ ಬರ್ತಾ ಇದೆ, ಏನು ಹೆಚ್ಚು ಕಮ್ಮಿ ಬರ್ತಾ ಇಲ್ಲ. ಸೊ ಈಗ ಇದನ್ನು ನಾವು ಜಾಯಿಂಟ್ ಮಾಡ್ಕೊಳ್ಬೋದು ನೀಟಾಗಿ. ಅರ್ಧ ಇಂಚಿನ ಗ್ಯಾಪಲ್ಲಿ ಒಂದು ಸೈಡಿಂದ ಸ್ಟಿಚ್ ಮಾಡಿ. ಈ ಥರ ಸ್ಲೀವ್ನ ನೀವು 2 ಕಡೆಯಿಂದ ಸ್ಟಿಚ್ ಮಾಡ್ಬೋದು, ಪ್ರಾಬ್ಲಮ್ ಇಲ್ಲ. ಒಂದೆಡೆಯಿಂದ ಶುರು ಮಾಡಿ ಇನ್ನೊಂದು ಸೈಡ್ ಮುಗಿಸ್ಬೋದು. ಆದರೂ ಸೆಂಟರಿಂದ ಸ್ಟಿಚ್ ಮಾಡ್ತೀನಿ ನಾನು. ಫಸ್ಟು ಸ್ಲೀವ್ನ ಸೆಂಟರಿಂದ ಸ್ಟಿಚ್ ಮಾಡಿ 2 ಕಡೆ ಆದ್ಕೊಳ್ಳಿ. ಇನ್ನೊಂದ್ಸಲಿ ಡಬಲ್ ಸ್ಟಿಚ್ ಮಾಡೋವಾಗ ನೀವು ಒಂದು ಸೈಡಿಂದ ಇನ್ನೊಂದು ಸೈಡಿಗೆ ತೊಗೊಂಡೋಗ್ಬೋದು. ನೆನಪಿರಿ, 2 ಸ್ಟಿಚ್ ಕಂಪಲ್ಸರಿ ಮಾಡಲೇಬೇಕು, ಡಬಲ್ ಸ್ಟಿಚ್ಚನ್ನ ಮಾಡಲೇಬೇಕು ಯಾವಾಗ್ಲೂ. ಆಗ ಅದು ನೀಟಾಗಿ ಕುತ್ಕೊಳ್ಳುತ್ತೆ, ಅದಕ್ಕೋಸ್ಕರ. ಇಲ್ಲಿ ನೋಡ್ಬೋದು, ಈಗ ಸ್ಲೀವು ಕ್ಲೀನಾಗಿ ಅಟ್ಯಾಚ್ ಆಗಿದೆ. ಈ ಸೈಡು ಇನ್ನೊಂದು ಸೈಡ್ ಕೂಡ ಅದೇ ಥರ ಅಟ್ಯಾಚ್ ಮಾಡ್ಕೊತೀನಿ ನಾನು. 2 ಕಡೆ ಸ್ಲೀವ್ನ ಅಟ್ಯಾಚ್ ಮಾಡಿದ್ದೀನಿ. ಈಗ ಒಂದು ಉಳಿದಿದ್ದೊಂದೇ ಸೈಡ್ ಫಿಟ್ಟಿಂಗ್ ಮಾತ್ರ. ಅದಕ್ಕಿಂತ ಮುಂಚೆ ಫ್ರಂಟಲ್ಲಿ ನನಗೆ ಪೈಪಿಂಗ್ ಕೊಡಬೇಕು ಅಂತಿದೆ, ಅದಕ್ಕೋಸ್ಕರ ಇಲ್ಲಿ ನೋಡ್ಬೋದು ಈ ಪೈಪಿಂಗ್ನ ಇದೇ ಥರ ಅರ್ಧ ಇಂಚಿಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ಇದಾದ ಕೂಡಲೇ ನಾವು ಸೈಡ್ ಜಾಯಿಂಟ್ ಮಾಡೋಣ. ಇಲ್ಲಿ ಮೊದಲಿಗೆ ಪೈಪಿಂಗ್ನ ಸ್ಟಿಚ್ ಮಾಡ್ತಾಯಿದ್ದೀನಿ ನಾನು, ಅರ್ಧ ಇಂಚಿಂದು ಬಾಟಮಲ್ಲಿ ಅರ್ಧ ಇಂಚಿಗೆ ನೋಡ್ಕೊತ. ಇಲ್ಲಿ ನೋಡ್ಬೋದು, ಈ ಸ್ಟಿಚಿಂಗ್ ಮಾಡ್ತಾಯಿದ್ದೀನಲ್ಲ, ಇದರಲ್ಲಿ ಪೈಪಿಂಗ್ನು ಕೂಡ ನಾನು ಹೇಳಿತಾ ಇಲ್ಲ, ಮೈನ್ ಫ್ಯಾಬ್ರಿಕ್ನು ಕೂಡ ಹೇಳಿತಾ ಇಲ್ಲ. ನೀವು ಹಾಗೆ ಸ್ಮೂತಾಗಿ ಸ್ಟಿಚ್ ಮಾಡಿ, ಅದು ಕರೆಕ್ಟಾಗಿ ಕುತ್ಕೊಳ್ಳೋತ್ತದು.
ನಾವು ಎಳೆದು ಸ್ಟಿಚ್ ಮಾಡೋದ್ರಿಂದನೇ ಪ್ರಾಬ್ಲಮ್ ಜಾಸ್ತಿ ಬರೋದು. ಈ ಥರ ಮಾಡಿದವಾಗ ಎಳಿದೇನೆ ಸ್ಟಿಚ್ ಮಾಡಿ ನೋಡಿ ನೀವು, ಏನು ಹೇಳಿಬೇಡಿ, ಜಸ್ಟ್ ಪುಷ್ ಮಾಡಿ ಬಟ್ಟೆಗೆ. ಇಲ್ಲಿ ನೋಡಿ ನಾನು ಯಾವ ಥರ ಪುಷ್ ಮಾಡ್ತಾಯಿದ್ದೀನಿ ಆ ಥರ ಪುಷ್ ಮಾಡಿ ಸಾಕು. ಇಲ್ಲಿ ನೋಡಿ ಇದು ಪೂರ್ತಿ ಸ್ಟಿಚ್ ಆಗಿದೆ. ಈಗ ಪೈಪಿಂಗ್ ನಾನು ಸ್ಟಿಚ್ ಮಾಡಿಕೊಂಡೆ. ಈಗ ಇದನ್ನು ಕವರ್ ಮಾಡಬೇಕಲ್ಲ, ಅದಕ್ಕಿಂತ ಮುಂಚೆ ಇಲ್ಲಿ ಸಣ್ಣ ಸಣ್ಣದೊಂದು ನಾಚುಗಳು ತೊಗೊಳ್ಳಿ ನೀವು. ಈ ನಾಚುಗಳು ತೊಗೊಂಡಾಗ ತಿರ್ಗಿಸೋವಾಗ ಈಸಿ ಆಗುತ್ತೆ, ಅದಕ್ಕೋಸ್ಕರ ಸಣ್ಣ ನಾಚ್. ಈಗ ನಾನು ಒಂದು ಪಟ್ಟಿ ಕಟ್ ಮಾಡ್ಕೊಂಡಿದ್ದೀನಿ 2 ಇಂಚದು. ರೈಟ್ ಸೈಡ್ ಇಟ್ಟಿದ್ದೀನಿ. ರೈಟ್ ಸೈಡಲ್ಲಿ ಪಟ್ಟಿನ ಇಟ್ಬಿಟ್ಟು ನಾವೇನು ಪೈಪಿಂಗ್ ಸ್ಟಿಚ್ ಮಾಡಿದ್ವಲ್ಲ ಅದೇ ಸ್ಟಿಚ್ ಲೈನ್ ಮೇಲೆ ಈಗ ಮತ್ತೆ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಇಲ್ಲಿ ನೋಡಿ ಈಗ ಪೈಪಿಂಗ್ ಸ್ಟಿಚ್ ಆಗಿತ್ತಲ್ಲ ಅದ್ರ ಮೇಲೆ ಸ್ಟಿಚ್ ಮಾಡಿದೆ ನಾನು. ಈಗ ಇದನ್ನು ಈ ಥರ ಫೋಲ್ಡ್ ಮಾಡಿ ಇಲ್ಲಿ ನೋಡಿ ನಾನು ಪಿನ್ ಹೇಗೆ ಮಾಡಿದ್ದೀನಲ್ಲ ಈ ಥರ ಎಮ್ಮಿಂಗ್ ಮಾಡ್ಕೊತೀನಿ ನಾನು. ಸ್ಟಿಚ್ ಹಾಕಲ್ಲ, ನಾವು ಹಾಕಿದ್ರೆ ಟಾಪಲ್ಲಿ ಕಾಣಿಸುತ್ತೆ, ಅದು ಚೆನ್ನಾಗಿರಲ್ಲ, ಅದಕ್ಕೋಸ್ಕರ ಹ್ಯಾಂಡ್ ಎಮ್ಮಿಂಗ್ ಮಾಡೋಣ. ಈಗ ನಾವೇನು ಮಾಡೋಣ, ಸೈಡ್ ಫಿಟ್ಟಿಂಗ್ ನೋಡೋಣ. ಸೈಡ್ ಫಿಟ್ಟಿಂಗಿಗೆ ಒಂದ್ಸಲಿ ಚೆಕ್ ಮಾಡಿ ನೋಡ್ಕೊಳ್ಳಿ. ಸೈಡಲ್ಲಿ ಏನಾದರೂ ಎಕ್ಸ್ಟ್ರಾ ಇದೆಯಾ ಇಲ್ವಾ ಅಂತ ಒಂದ್ಸಲಿ ಚೆಕ್ ಮಾಡಿಕೊಂಡು ಆಮೇಲೆ ಫಿಟ್ಟಿಂಗ್ ಹಾಕ್ಕೊಳ್ಳೋದಿರುತ್ತೆ. ಸ್ಲೀವಿಂದ ಬಾಟಮ್ ಗಂಟ ಪಿನ್ಗಳನ್ನ ಮಾಡಿದ್ದೀನಿ, ಇಲ್ಲಿ ನೋಡ್ಬೋದು ನಾನು ಏನಾದರೂ ಎಕ್ಸ್ಟ್ರಾ ಇದೆ ಅಂತ. ಇಲ್ಲಿ ನನಗಂತೂ ಏನು ಬಿಲ್ಕುಲ್ ಎಕ್ಸ್ಟ್ರಾ ಬಂದಿಲ್ಲ, ಸೊ ನಾನು ಇದನ್ನು ಸ್ಟಿಚ್ ಮಾಡ್ಬೋದು. ಈಗ ಸ್ಟಿಚ್ ಮಾಡಲಿಕ್ಕಿಂತ ಮುಂಚೆ ಏನು 1/4 ಇಂಚು ಅಥವಾ 1.5 ಇಂಚು ನಾವೇನು ಮಾರ್ಜಿನ್ ತೊಗೊಂಡಿದ್ವಿ ಅದನ್ನು ಮಾರ್ಕ್ ಮಾಡಿಕೊಂಡು ಅದರ ಲೈನ್ ಮೇಲೆ ನೀಟಾಗಿ ಒಂದು ಸೀದಾ ಸ್ಟಿಚ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ ಈ ಥರ ಏನು 1/4 ಅಥವಾ 1.5 ಇಂಚು ನಿಮ್ದು ಏನು ಮಾರ್ಜಿನ್ ನೀವು ಬಿಟ್ಟಿರ್ತೀರ, 2 ಇಂಚು ಗಂಟೆ ಬಿಡ್ತಾರಲ್ಲ ಆ ಮಾರ್ಜಿನ ಮಾರ್ಕ್ ಮಾಡಿಕೊಂಡು ಈಗ ನೀಟಾಗಿ ಸ್ಟಿಚ್ ಮಾಡೋದು. ನಾನಿಲ್ಲಿ ಬ್ಲೌಸ್ನ ಅಳಿತಾ ಇಲ್ಲ, ಮಾರ್ಜಿನ್ ಏನಿದೆ ಅದನ್ನು ಮಾತ್ರ ಸ್ಟಿಚ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಾನು ಏನೂ ಎಕ್ಸ್ಟ್ರಾ ಕಟ್ ಮಾಡಿಲ್ಲ, ಏನೂ ಮಾಡಿಲ್ಲ, ಅದರಿಂದ ನನಗೆ ಎಕ್ಸಾಕ್ಟ್ಲಿ ಬಂದಿರುತ್ತೆ. ಇಲ್ಲಿ ನೋಡ್ಬೋದು ಎಲ್ಲ ನೀಟಾಗಿ ಒಂದೇ ಸೀದಾ ಲೈನಲ್ಲಿ ಸ್ಟಿಚ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ಡಬಲ್ ಸ್ಟಿಚ್ ಮಾಡಿ ನೀವು ಇದ್ರ ಮೇಲೆ ಇನ್ನೊಂದ್ಸಲಿ. ನೋಡಿ 2 ಸೈಡ್ ಆಯಿತು. ಈ ಫೈನಲ್ ಲುಕ್ ಇದರದ್ದು ಬ್ಲೌಸು. ನಾನು ಅಂದ್ಕೊಳ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದ್ರ ಕಟಿಂಗ್ ವಿಡಿಯೋ ಚಾನಲ್ ಇದೆ, ಮಿಸ್ ಮಾಡಿದೆ ನೋಡಿ. ಬಾಯ್ ಬಾಯ್.